ಕುಲಬಾಂಧವರು ಇವತ್ತು ನಮ್ಮ ಹುಡುಗ ತುಂಬ ಅಚ್ಚುಕಟ್ಟಾಗಿ ಮಾತಾಡೋರು ಕೆಂಪೇಗೌಡರ ಹಿಸ್ಟ್ರಿ ಬಗ್ಗೆ. ನಿಜವಾಗಲೂ ವೆರಿ ಗುಡ್ ಸಬ್ಜೆಕ್ಟ್. ಇದನ್ನು ಯಾಕಪ್ಪ ಅಂದರೆ ಸುಮಾರು 470 ವರ್ಷಕ್ಕೆ ಮುಂಚೆನೇ ಇವಾಗೇನಿದೆ ಸ್ಮಾರ್ಟ್ ಸಿಟಿ ಅಂತ, ಆವಾಗಲೇ ಸ್ಮಾರ್ಟ್ ಸಿಟಿ ಮಾಡಿರುವಂಥ ಮೇಧಾವಿ ನಮ್ಮ ಕೆಂಪೇಗೌಡ. ಒಂದು ಊರು ಕಟ್ಟಬೇಕಾದ್ರೆ ಒಂದು ಜಾತಿಗೆ ಸೀಮಿತ ಬೇಡ ಅಂತ 500 ವರ್ಷಕ್ಕೆ 400 ವರ್ಷಕ್ಕೆ ಮುಂಚೆ ಮಾತಾಡೋ ಒಂದು ಸಬ್ಜೆಕ್ಟ್ ಇದು. ಒಂದು ಜಾತಿಗೆ ಸೀಮಿತ ಬೇಡ ಅಂತ ಎಲ್ಲ ಜಾತಿಯವರಿಗೆ ಒಂದೊಂದು ಜಾಗ ಮಾಡಿ ವ್ಯಾಪಾರಕ್ಕೆ ಅಂತ ಹೇಳಿ ಎಲ್ಲ ಕಂಪ್ಲೀಟಾಗಿ ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಏನೇ ಆಗ್ಬೋದು, ಎಲ್ಲ ಒಕ್ಕಲ್ತನ ಬಿಟ್ಟು ಎಲ್ಲದಕ್ಕೂ ಆಸ್ಪದ ಕೊಟ್ಟಿರುವಂಥ ಮಹಾನುಭಾವ ನಮ್ಮ ಕೆಂಪೇಗೌಡರು. ಕೆಂಪೇಗೌಡ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ನಾವು ಒಂದೇ ಒಂದು ಹೇಳ್ತೀನಿ, ಯಾಕಪ್ಪ ಅಂದರೆ ಕೆಂಪೇಗೌಡರ ಆದರ್ಶವನ್ನು ಕಾಪಾಡ್ಕೊಂಡ್ಬಾರ್ದಂಥ ಪರಿಸ್ಥಿತಿ ಅಂತ ನಮ್ಮ ಯೋಧ ಹೇಳ್ತಾ ಇದ್ದಾರೆ. ವೆರಿ ಗುಡ್, ಆಕ್ಚುಲಿ ಒನ್ ವೇ ತುಂಬ ಚೆನ್ನಾಗಿದೆ. ಆವಾಗಲೇ ನೋಡಿ ವಾಟರ್ ಟ್ಯಾಂಕ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ, ಆಮೇಲೆ ವಿಶ್ವೇಶ್ವರ ಅದನ್ನು ಫಾಲೋ ಮಾಡೋದು, ಫಿಲ್ ಆ್ಯಂಡ್ ಫ್ಲೋ ಅಂತ. ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ಹೋಗಬೇಕು ಅಂತ ಆ ಥರ ಮಾಡ್ಕೊಳೋಂಥ ಮಹಾನುಭಾವ ನಮ್ಮ ಕೆಂಪೇಗೌಡ. ಅವರ ವಂಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಧನ್ಯರು. ಯಾಕಂದರೆ ಆ ಸಬ್ಜೆಕ್ಟ್ ಇವಾಗ ಎಲ್ಲ ಮಾತಾಡಿದ್ದಾರೆ. ಒಂದು ಹೇಳ್ತೀನಿ ನಾನು, ನಮ್ಮ ಯಂಗ್ಸ್ಟರ್ಸ್ಗೆ 517ನೇ ಫಂಕ್ಷನನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಏನು ಇವತ್ತು 17th ಆಫ್ ನೆಕ್ಸ್ಟ್ ಮಂತು ಮಹಾಸ್ವಾಮಿಗಳು ವಿಕೋಟೆಗೆ ಬರ್ತಾಯಿದ್ದಾರೆ. ಅಲ್ಲಿ ನೋಡಿ ಕರ್ನಾಟಕಕ್ಕೆ ಸೀಮಿತ ಅಂತ ಇಲ್ಲ ಅಂತ ಒಂದೇ ಒಂದು ಉದಾಹರಣೆ ಕಂಚಿ ಬಂದು ಇಲ್ಲಿ ಹೇಳಿದ್ದಕ್ಕೆ. ಅದಕ್ಕೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಇಲ್ಲಿಂದ ನಮಗೆ ವಿಕೋಟ ಇಲ್ಲಿ 23 ಕಿಲೋಮೀಟ್ರ್, ಅಲ್ಲಿ ಒಂದು ಕಂಚಿನ ಪ್ರತಿಮೆ ರೆಡಿ ಮಾಡಿದ್ದಾರೆ. ಅದು ಉದ್ಘಾಟನೆಗೆ ನಮ್ಮ ಶ್ರೀ ನಿರ್ಮಲಾ ಸ್ವಾಮಿಗಳು ಬರ್ತಾಯಿದ್ದಾರೆ. ಆವತ್ತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಡೇಟೆಲ್ಲ ನನ್ನ ಲೆಕ್ಕ ಪ್ರಕಾರ 27 ಅಂದ್ಕೊಂಡಿದ್ದೀವಿ ನಾವು. ನಾನು ಅಂದ್ಕೊಂಡು ಆಗಲ್ಲ, ಸ್ವಾಮಿಗಳು ಅನ್ಕೋಬೇಕು. ನಮ್ಮ ಕಮಿಟಿ ಎಲ್ಲ ಹುಡುಗರೆಲ್ಲ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ಗೆಲ್ಲ ಒಂದು ಪಟ್ಟಿ ಮಾಡಿದ್ದೀವಿ ನಾವು. ಆ ಯಂಗ್ಸ್ಟರ್ಸ್ಗೆಲ್ಲ ಕಂಪ್ಲೀಟ್ ಕೂತು ಮಾತಾಡಿಕೊಂಡು 28-7 ಅಂದ್ಕೊಂಡಿದ್ದೀವಿ ನಾವು. ತುಂಬ ಶಿಸ್ತುಬದ್ಧವಾಗಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಅಲ್ಲಲ್ಲ ಸ್ವಾಮಿಗೆ ಬರೋದಪ್ಪ, ಅದೆಲ್ಲ ಅಲ್ಲಪ್ಪ ರಘು, ಸ್ವಾಮಿಗಳು ಬರ್ತಾರೆ 26-27 ಒಂದು ದಿವಸ ಪ್ಲಸ್ ಮೈನಸ್. ಯಾಕಂದರೆ ನಾವು ಫಿಕ್ಸ್ ಮಾಡೋಕ್ಕಾಗಲ್ವಲ್ಲ. ಸ್ವಾಮಿಗಿಲ್ಲ ನಾವು ಬೇಕಾದ್ರೆ ಫಿಕ್ಸ್ ಮಾಡ್ಕೋಬೋದಾಗಿತ್ತು. ಮಹಾಸ್ವಾಮಿನ ಕಳಿಸ್ಬೇಕು ಅಂತ ಉದ್ದೇಶದಲ್ಲಿ ನಾವು ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ಇವತ್ತು ಊರುಕುಂಟೆ ಮೀಟರ್ ನೋಡಿದ ಹುಡುಗರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ನಾನು ಫಸ್ಟ್ ಪಾಯಿಂಟ್ ನಮ್ಮ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಒಂದೇ ಒಂದು ಕೀ ಮಾತು ಏನಪ್ಪ ಅಂದರೆ, ಎಲ್ಲ ಕಂಪ್ಲೀಟಾಗಿ ತಾಲೂಕೆಲ್ಲ ನಾವು ಟೂರ್ ಮಾಡ್ತೀವಿ, ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗೋಣ. ಯಾಕಪ್ಪ ಅಂದರೆ ಇವತ್ತು ನೋಡಿ ಲಾಸ್ಟ್ ಟೈಮು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಇವತ್ತು ಎಂಟೈರ್ ತಾಲೂಕ್ ಅಫಿಷಿಯಲ್ಸ್ ದ ಕಮ್ ಟು ಒನ್ ಕನ್ಕ್ಲೂಡ್ ಎಲ್ಲೇ ಡಿಸ್ಟರ್ಬ್ ಆಗಬಾರ್ದು ಅಂತ. ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಿದ್ದಂಥ ತಹಶೀಲ್ದಾರ್ ಇದ್ದಾರೆ. ಆಮೇಲೆ BO ಮಾತಾಡ್ತಾಯಿದ್ರು. ಮಾತಾಡೋಕ್ಕೆ ಇಂಪಾರ್ಟೆಂಟು, ಫಸ್ಟ್ ಕೆಲಸ ಮಾಡಬೇಕು. ಕೆಲಸ ಮಾಡಿದ ಮೇಲೆ ಯು ವಾಂಟ್ ಟು ಗಿವ್ ಎ ಬ್ಯೂಟಿಫುಲ್ ಆನ್ಸರ್ ಫಾರ್ ದಿ ಲೀಡರ್ಸ್. ನಾವು ವಾಟ್ಸ್ ದ ಮೀನಿಂಗ್ ಆಫ್ ದಟ್? ಏನಿಲ್ಲ, ನಿಮ್ಮ ಮನೆ ಹೋಗೋಂಗಿಲ್ಲ. ಇವರೊಂದು ಫೆಸಿಲಿಟಿ, ಫೋನ್ಸ್ ಇದೆ, ನಿಮ್ಮ CRPS ಲೀಡರ್ಸ್ ಇದ್ದಾರೆ. ವೆಕೌಟ್ ಕಾಲ್ ಮೀಟಿಂಗ್ ವಿತಿನ್ 2 days ಮಾಡಿ ಮೀಟಿಂಗ್ ಮಾಡಿ ಕೊಡ್ಬೋದಾಗಿತ್ತು ಮೆಸೇಜ್. ಇಟ್ಸ್ ನಾಟ್ ಎ ಬಿಗ್ ಟಾಸ್ಕ್. ನಮ್ಮ ಲಾಸ್ಟ್ ಟೈಮ್ ಹೇಳಿದ್ದೆ, ಕೆಂಪೇಗೌಡ ಬಿಲಾಂಗ್ಸ್ ಟು ಆಲ್ ದ ಕಮ್ಯುನಿಟಿ. ನಿಮಗೂ ನಮಗೂ ಅಲ್ಲ, ಅವ್ರ ಕಮಿಟಿ ನಾವು ಹುಟ್ಟಿದ್ದೇವೆ ಅಷ್ಟೇ, ನಾವು ದೊಡ್ಡದಷ್ಟೇ ಇವಾಗ. ಬಟ್ ಈಸ್ ಮೆಂಟ್ ಫಾರ್ ಆಲ್ ದಿ ಕಮ್ಯುನಿಟೀಸ್. ಒಬ್ಬ ಜವಾಬ್ದಾರಿ ವ್ಯಕ್ತಿ ನೀವು. ಯಾಕಂದರೆ ರಿಟೈರ್ಡ್ ಆಗ್ತಾರೆ, ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗ್ತಲ್ಲ. ಡೋಂಟ್ ರಿಪೀಟ್ ಇಟ್ ಅಗೈನ್. ಎಲ್ಲ ಆಫೀಸರ್ಸ್ಗೂ ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ ನಾನು, ನಿಮ್ಮ ಕರ್ತವ್ಯ ಮಾಡಿ, ತಪ್ಪೇನಿಲ್ಲ. ಮೊದಲಾದರೆ ಪೇಪರು ಪೆನ್ನು ಕರ್ಸ್ಗೆ ಬದಿಬೇಕು, ಇದ್ರ ಬಗ್ಗೆ ಏನಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಸೆಕೆಂಡ್ಸ್ ಫೋನ್ ತೊಗೊಂಡು ಹೋಯ್ತಲ್ಲ ಕತೆ. ಇದಕ್ಕೆಲ್ಲ ಅವಶ್ಯಕತೆ ಕೊಡಬೇಕಾಗಿತ್ತ ಇನ್ ಫ್ರಂಟ್ ಆಫ್ ಆಲ್ ದಿ ತಾಲೂಕು ಆಫೀಸರ್ಸ್? ಇಟ್ಸ್ ನಾಟ್ ಅಟ್ ಆಲ್ ಫೈನ್. ಹಂಗಾಗಿ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ನೋಡಿ, ಒಂದು ಸಣ್ಣ ಒಂದು ಜಸ್ಟ್ ಒಂದು ಆಟ ಮತ್ತು ಮಿಸ್ಟೇಕ್ ಇತ್ತು. ಟೋಟಲಿ ರೆಕ್ಟಿಫೈಡ್ ನಮ್ಮ ತಾಹಿರ ಮೇಡಮ್ ಅವರು.
ನಾವು ಹೆಂಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ. ಇದಕ್ಕೆಲ್ಲ ಅದಕ್ಕೆ ಸಣ್ಣದು ಒಂದು ಅಡ್ಮಿಷನ್ಸ್ ಆಯಿತು, ಅದು ಕಾಸು ಕೊಡಬಾರ್ದು ದಯವಿಟ್ಟು ಎಲ್ಲ ಅಫ್ಷಿಯಲ್ಸ್ಗೆ ಮಾತು. ಯಾಕಂದರೆ ನಿಮ್ಮ ಅಫ್ಷಿಯಲ್ಸ್ ಇಂಪಾರ್ಟೆಂಟ್ ನಮಗೆ ನೆಕ್ಸ್ಟ್ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕಾದ್ರೆ. ಯಾಕಂದರೆ ಶಾಸಕರು ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಅದಕ್ಕಿಂತ ಮುಂಚೆನೇ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಒಂದು ಕಮಿಟಿ ಮೆಂಬರ್ಸ್ಗೂ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಯೂತ್ಸ್ಗೆಲ್ಲ ಕಂಪ್ಲೀಟ್ ಬಂದು ಒಂದು ಮೀಟಿಂಗ್ ಮಾಡಿದ್ದೀವಿ. ಅವಾಗೆಲ್ಲ ಕಂಪ್ಲೀಟ್ ವಿತ್ ರಿಪೋರ್ಟರ್ಸ್ ಇನ್ನು ಕರೆಸ್ಕೊಂಡು ಹೆಂಗೆ ಡೈರೆಕ್ಷನ್ ಕೊಡಬೇಕು ಕೊಟ್ಟು, ಯಾಕಂದರೆ ನಮ್ಗೆ ಇಂಪಾರ್ಟೆಂಟ್. ಯಾಕಂದರೆ ಇನ್ನೆಲ್ಲ ನೆಕ್ಸ್ಟ್ ಹುಡುಗರು ಅವ್ರಿಗೆ ನಾವು ದಾರಿ ತೊಗೋಬೇಕು, ಹೆಂಗೆ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಸಮುದಾಯ ಇಡೀ ಹಳ್ಳಿಗೆ, ಯಾವುದೇ ಹಳ್ಳಿಗೆ ಹೋಗಲಿ ಗೌಡ ಸಮುದಾಯ ಅಂತಾರೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಜವಾಬ್ದಾರಿ ಎಸ್ಪೆಷಲಿ ನಮ್ಮ ಹುಡುಗರಿಗೆ ಇರ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡೋಕ್ಕೆ ಶಾಸಕರು ಒಪ್ಕೊಂಡಿದ್ದಾರೆ, ಸಂಬಂಧಿ ಮಂಜುನಾಥ್ ಅವರು. ಹಂಗಾಗಿ ನೆಕ್ಸ್ಟು ನಾವು ನನ್ನ ಲೆಕ್ಕ ಪ್ರಕಾರ ಆವಾಗ ಹೇಳ್ದಂಗೆ ಡೇಟ್ ಫಿಕ್ಸ್ ಆಗುತ್ತೆ. ಎಲ್ಲ ನೂಕ್ ಆ್ಯಂಡ್ ಕಾನ್ ಆಫ್ ದಿ ವಿಲೇಜಲ್ಲಿ ಎಲ್ಲ ಕಂಪ್ಲೀಟ್ ತಾಲೂಕಲ್ಲೆಲ್ಲ ನಾವು ಆದಷ್ಟು ಟೂರ್ ಮಾಡ್ತೀವಿ. ದೊಡ್ಡವರನ್ನು ಚಿಕ್ಕವರನ್ನು ಎಸ್ಪೆಷಲಿ ಹುಡುಗನೆಲ್ಲ ಒಂದು ಒಗ್ಗೂಡಿಸಿ ಹೆಂಗೆ ಮಾಡಬೇಕು, ನಾಜೂಕಾಗಿ ಮಾಡೋಕ್ಕೆ ಅದ್ದೂರಿಗೆ ಇಂಪಾರ್ಟೆಂಟ್ ನಾಜೂಕ್ ಇರಬೇಕು. ನಮ್ಮ ಪಾರ್ಟಿ ನಮ್ಮ ಫಂಕ್ಷನ್ ಆದಮೇಲೆ ಜನ ಅನ್ಕೋಬೇಕು, ನೋಡಪ್ಪ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ, ಇದು ಅವ್ರ ಸಂಪ್ರದಾಯ ಅಂತ ಗೊತ್ತಾಗಬೇಕು. ಅದಕ್ಕೆ ಕಂಪ್ಲೀಟವಾಗಿ ನಮ್ಮ ಹುಡುಗರು ಅದಕ್ಕೆ ಸಹಾಯ ಮಾಡಬೇಕು. ಯಾಕಪ್ಪ ಅಂದರೆ ಇಷ್ಟೆಲ್ಲ ಮಾಡಿದ್ವಿ ನಾವು. ನಮ್ಮ ಹುಡುಗರು ಹೇಳ್ತಾಯಿದ್ರು ಆವಾಗಲೇ, ಎಸ್ 18 ಆಗ್ಬೋದು, ಅದಕ್ಕೆ ಮುಂಚೆನೇ ಮಾಡಿದ್ವಿ ನಾವು. ಎಲ್ಲೂ ಒಂದೇ ಒಂದು ಸಣ್ಣ ಇದು ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಮಾತಾಡಿದೆ. ನೆಕ್ಸ್ಟು ಅಷ್ಟೇ ನಮ್ಮ ಕಾರ್ಯಕ್ರಮ ನೋಡಿ ಇನ್ನೊಬ್ಬರು ಅದನ್ನು ಹಿಂಗೆ ಮಾಡಬೇಕು. ಅದಕ್ಕೇ ನಾನು ಪೂರ್ವಕವಾಗಿ ಎಲ್ಲ ಕಮ್ಯುನಿಟಿ ಅಧ್ಯಕ್ಷರನ್ನು ಕರೆಸ್ಕೊಂಡು ಅವ್ರ ಸಲಹೆಯನ್ನು ತಗೊಳ್ತೀವಿ ನಾವು. ಯಾಕಂದರೆ ಕೆಂಪೇಗೌಡರು ಅವ್ರ ಜಾತಿ ನಾವು ಹುಟ್ಟಿದ್ದೀವಿ, ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಸೀಮಿತವಾದ ನಾಯಕರು. ಅದಕ್ಕೆ ಅವ್ರದ್ದು ಮೀಟಿಂಗ್ ಮಾಡಿ ಶಿಸ್ತುಬದ್ಧವಾಗಿ ಮಾಡಬೇಕಂತ ಹೇಳಿಬಿಟ್ಟು, ಏನು ಇವಾಗ ಈ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ತಾಯಲ್ದಾರ್ ಅವ್ರಿಗೂ ಒಂದು ಟ್ಯಾಂಕ್ಸ್ ಹೇಳಿಬಿಟ್ಟು, ನಿಮ್ಮ ಸಹಕಾರ ಬೇಕು. ಅಟ್ ದ ಸೇಮ್ ಟೈಮ್ ಆಲ್ ದ ಅಫ್ಷಿಯಲ್ಸ್ ಬಿಲಾಂಗ್ಸ್ ಟು ಬಾಕ ತಾಲು, ನಿಮ್ಮ ಸಪೋರ್ಟು ಬೇಕು, ನಿಮ್ಮ ಸಹಾಯನೂ ಬೇಕು. ಎಸ್ಪೆಷಲಿ ಯಾಕಪ್ಪ ನಾವು ಫೋಟೋ ಹಾಕಬೇಕು ಅಂದರೆ, ಈ ಫೋಟೋ ಹಾಕಿದ್ರೆ ಕೆಂಪೇಗೌಡ ಆಗೋಗಲ್ಲ. ಇದಾದ ಹುಡುಗಿ ಸ್ಕೂಲಲ್ಲಿ ಏನು ಫೋಟೋ ಕೇಳಬೇಕು, ಮಿನಿಮಮ್ 2 to 3 minutes ಅವ್ರ ಬಗ್ಗೆ ಕೊಡಬೇಕು ಮೆಸೇಜ್ ಯಂಗ್ಸ್ಟರ್ಸ್ಗೆ, ಇಂಥ ಮಹಾನ್ ಭಾವ ಅಂತ. ಅವಾಗೇನಾಗುತ್ತೆ 5% ಅದು ಇದು ಹೋಗುತ್ತೆ ತಲೆಗೆ, ನಾನು ಆಗಬೇಕು ನಾಲ್ಕಾಗ ಈಗ. ಯಾಕಂದರೆ ಇಂಪಾರ್ಟೆಂಟ್ ನೀವು ರೀ, ಯಾವುದೇ ಸ್ಕೂಲ್ ಮಾಸ್ಟರ್ಸ್ ಹೇಳಿಬಿಟ್ರೆ ಮಾಸ್ಟರ್ ಶಿಪ್ಪಪ್ಪ ಅಂತಾರೆ. ಅದಾದ ಕತೆ ಬೇಡ, ನಾನು ಇಲ್ಲಿ ಬೇಡ, ಮೈಕಿದೆ. ಏನಾಗುತ್ತೆ ಸ್ಟೂಡೆಂಟ್ಸ್ಗೆ ಮನವೊಲಿಸ್ಬೇಕಾದ್ರೆ ನೀವೇ ಇಂಪಾರ್ಟೆಂಟ್. ಅದು ಸಣ್ಣ ಕೆಲಸ, 5 ನಿಮಿಷ ಇವಾಗ ನಾವು ಇದು ಮಾಡ್ತೀವಿ. ನ್ಯಾಷನಲ್ ಅಂತ ಆದಮೇಲೆ ಒಂದು 2 ನಿಮಿಷ ಮಾತಾಡ್ಬಿಟ್ರೆ, ಇವತ್ತು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಒಂದು 2 ನಿಮಿಷ ಅಷ್ಟೇ. ಇಂಥ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ವಿಧಾನಸೌಧ ಇವತ್ತಿದೆ, ಹಿಂಗೆ ದಯವಿಟ್ಟು ಇದು ಸಾಕು. ಇದು ಚೆನ್ನಾಗಿ ಇದು ಪಾಠ ಮಾಡಬೇಡಿ, 5 ನಿಮಿಷ ಮಾತಾಡಿ. ಎಸ್ ಅದು ಮಾಡಿ ಆಮೇಲೆ ಇಲ್ಲಿ ಮಾಡಬೇಕಾಗಿತ್ತು ನೀವು. ಓಕೆ, ಅದು ನಾಟ್ ರಿಪೀಟ್ ಇಟ್ ಅಗೈನ್. ಹಂಗಾಗಿ ದಯವಿಟ್ಟು ಎಲ್ಲ ನಮ್ಮ ಕುಲಬಾಂಧವರಿಗೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಕಳಿಗೆ, ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಒಂದೇ ಒಂದು ಮಾತೇನಪ್ಪ, ದಯವಿಟ್ಟು ಶಿಸ್ತುಬದ್ಧವಾಗಿ ಮಾಡೋಣ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೆ ನಾನು. ಡೇಟು 26, 27 ವಿತಿನ್ 3-4 10 ದಿವಸ ಒಳಗೆ ನಾನು ಅನೌನ್ಸ್ ಮಾಡ್ತೀನಿ, ಪಕ್ಕಾ ಡೇಟ್. ಥ್ಯಾಂಕ್ ಯು.